ಬೇಲೂರಿನಲ್ಲಿ ನಿನ್ನೆ ಮತ್ತೆ ಒಂದು ಆನೆ ತುಳಿತಕ್ಕೆ ಒಬ್ಬ ಮಹಿಳೆ ಬಲಿಯಾಗಿದ್ದಂಥದ್ದು ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿಯಾಗಿದೆ. ಭಾಳ ಇವತ್ತು ನಾನು ಸುಮಾರು ಸಲ 5 ಸಲ ಹಾಸನ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೇನೆ. ಅನೇಕ ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ದೇನೆ. ಸಂತ್ರಸ್ತರ ಮನೆಗೆ ಭೇಟಿ ಕೊಟ್ಟಿದ್ದೇನೆ. ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸ ಇವತ್ತು ನಾವು ಮಾಡಿದ್ದೇವೆ. ಮತ್ತು ಆನೆ ದಾಳಿ ತಡಿಲಿಕ್ಕೆ ಅನೇಕ ನಾವು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಇಷ್ಟೆಲ್ಲ ಆದರೂ ಇವತ್ತು ಮಾನವ ಹಾನಿ ಆಗ್ತಾ ಇರ್ತಕ್ಕಂಥದ್ದು ಬಹಳ ನೋವಿನ ಒಂದು ಸಂಗತಿಯಾಗಿದೆ. ನನ್ನ ಪರವಾಗಿ ಸರ್ಕಾರದ ಪರವಾಗಿ ಸಂತಾಪವನ್ನು ಸೂಚಿಸುತ್ತಾ ಪರಿವಾರದವರಿಗೆ ಅವರ ಅಗಲುವಿಕೆ ತಡ್ಕೊಳ್ಳಿಕ್ಕೆ ಆ ಭಗವಂತನ ಶಕ್ತಿ ಕೊಡಲಿ ಮತ್ತು ಆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ಇದನ್ನು ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ಮಾನವ ಪ್ರಾಣಿ ಸಂಘರ್ಷ ಇದು ಅನಾದಿ ಕಾಲದಿಂದಲೂ ಇದೆ. ಈಗ ಇತ್ತೀಚೆಗೆ ನಗರೀಕರಣ ಆಗ್ತಾ ಇದೆ, ಅರಣ್ಯ ಕ್ಷೀಣಿಸ್ತಾ ಇದೆ, ಬರ ಅಥವಾ ಪ್ರವಾಹ ಸುಮಾರು ಸಮಸ್ಯೆಗಳಿಂದ ಇವತ್ತು ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಭಾಳ ನಮಗೆಲ್ಲರಿಗೆ ಆತಂಕದ ಒಂದು ಪರಿಸ್ಥಿತಿ ಇದೆ. ಹೀಗಾಗಿ ಅರಣ್ಯ ಇಲಾಖೆ ನಮ್ಮ ಅಧಿಕಾರಿಗಳು ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಈಗಾಗಲೇ ಆನೆ ಕಾರ್ಯಪಡೆ ಮಾಡಿದ್ದೇವೆ, ಚಿರತೆ ಕಾರ್ಯಪಡೆ ಮಾಡಿದ್ದೇವೆ. ಇವತ್ತು ಅನೇಕ ರೀತಿಯಲ್ಲಿ ಅವರಿಗೆ ಅವಶ್ಯಕತೆ ಇರುವಂಥ ಎಲ್ಲ ತರಬೇತಿ ಕೊಡ್ತಾ ಇದ್ದೇವೆ. ಅಧಿಕಾರಿಗಳಿಗೆ ನಿಯುಕ್ತಿ ಮಾಡಿದ್ದೇವೆ. ಅಲ್ಲಿ ಸುಮಾರು ಎಲ್ಲೆಲ್ಲಿ ಈ ರೀತಿಯಲ್ಲಿ ಈಗ ಉದಾಹರಣೆಗೆ ಬೇಲೂರಿನಲ್ಲಿ ಹೆಚ್ಚಿನ ಒಂದು ಸಮಸ್ಯೆ ಆಗ್ತಾ ಇದೆ. ಈಗೇನಾಗಿದೆ ಅಂತ ಹೇಳಿದರೆ ಇವತ್ತು ಸುಮಾರು ಈ ಹಾಸನ ಜಿಲ್ಲೆಯಲ್ಲಿ 70ರಿಂದ 80 ಆನೆಗಳು, ಕೊಡಗಿನಲ್ಲಿ ಸುಮಾರು 80 ಆನೆಗಳು, 150ರಿಂದ 200 ಆನೆಗಳು ಅರಣ್ಯದಿಂದ ಹೊರಗಡೆನೇ ಇದ್ದಾವೆ. ಇದಕ್ಕೇನಾಗಿದೆ ಅರಣ್ಯ ಪ್ರದೇಶ ಅದು ಇವತ್ತೊಂದಲ್ಲ, ಸುಮಾರು ಕೋವಿಡ್ ಬಂದಾಗಿನಿಂದ ಈ ಹಾಸನದಲ್ಲಿ ಇವೆಲ್ಲ ಆನೆಗಳು ಬೀಡು ಬಿಟ್ಟಿದ್ದಾವೆ. ಇವಕ್ಕೆ ಆನೆಗಳಿಗೆ ಅರಣ್ಯ ಮತ್ತು ಹೊರಗಡೆ ಏನು ಕಾಫಿ ಎಸ್ಟೇಟ್ ಇದೆ ಅದು ಅರಣ್ಯ ಥರನೇ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವು ಅಲ್ಲಿಂದ ಹೋಗಲಿಕ್ಕೆ ಅಲ್ಲಿಂದ ಬೇರೆ ಕಡೆ ಹೋಗೋದಿಲ್ಲ. ಇಂಥ ಒಂದು ಕಾರಣದಿಂದಾಗಿ ನಾನು ಅನೇಕ ಸಭೆಗಳನ್ನು ಮಾಡಿದ್ದೇನೆ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಸಮ್ಮೇಳನ ಮಾಡಿದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮಾನವ ಆನೆ ಸಂಘರ್ಷದ ಬಗ್ಗೆನೂ ಒಂದು ಸಮಾವೇಶವನ್ನು ಮಾಡಿ ಇವತ್ತು ಎಲ್ಲ ತಜ್ಞರನ್ನು ಒಳಗೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಉತ್ತಮವಾದಂಥ ಒಂದು ಪ್ರಾಕ್ಟೀಸ್ ಏನಿದೆ ಅದನ್ನು ಅಳವಡಿಸಿಕೊಳ್ಳಬೇಕು ಅನ್ನುವಂಥದ್ದು ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಇವತ್ತು ರೈಲ್ವೆ ಬ್ಯಾರಿಕೇಡ್ ಮಾಡಿದ್ದೇವೆ, ಕಂದಕ ಮಾಡಿದ್ದೇವೆ, ಟೆಂಟೈಕಲ್ ಫೆನ್ಸಿಂಗ್ ಮಾಡಿದ್ದೇವೆ. ಇವತ್ತು ಜನರಿಗೆ ಮಾಹಿತಿ ಕೊಡುವಂಥದ್ದು ಹೆಚ್ಚಿನ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ, ಇವತ್ತು ಯೂಟ್ಯೂಬ್ ಮುಖಾಂತರ, ಇವತ್ತು ವಾಟ್ಸಪ್ಗಳ ಮುಖಾಂತರ ಆನೆ ಮೂವ್ಮೆಂಟ್ ಎಲ್ಲೆಲ್ಲಿದೆ ಆನೆ ಮೂವ್ಮೆಂಟ್ಗಳನ್ನು ಗ್ರಾಮ ಪಂಚಾಯತಿ ಮಟ್ಟದಿಂದ ಒಂದೊಂದು ಗ್ರಾಮ ಇದೆ ಅಂತ ಹೇಳಿದ್ರೆ ಅಲ್ಲಿಂದ ಹಿಡ್ಕೊಂಡು ಮೇಲಿನವರೆಗೆ ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರೆಲ್ಲರಿಗೆ ಸೇರಿಸಿಕೊಂಡು ಎಲ್ಲರ ಜವಾಬ್ದಾರಿ ಅನ್ನುವಂಥ ಒಂದು ಮಾತನ್ನು ಇವತ್ತು ನಾವು ತಿಳುವಳಿಕೆಯನ್ನು ಹೇಳಿದ್ದೇವೆ. ಇದೆಲ್ಲ ಆದರೂ ಇವತ್ತಿನ್ನೂ ಈ ಸಾವುಗಳಾಗ್ತಾ ಇರ್ತಕ್ಕಂಥದ್ದು ಇವತ್ತು ಭಾಳ ಅತ್ಯಂತ ಒಂದು ರೀತಿಯಲ್ಲಿ ನಮಗೆ ಅದೊಂದು ಚಾಲೆಂಜ್ ಆಗಿ ಇವತ್ತು ನಾವು ತೆಗೆದುಕೊಳ್ತಾ ಇದ್ದೇವೆ. ಮತ್ತು ಈಗ ಮತ್ತೆ ನಾನು ಬೆಳಿಗ್ಗೆಯಿಂದ ಎಲ್ಲ ಹಿರಿಯ ಅಧಿಕಾರಿಗಳು, ನಮ್ಮ ಅರಣ್ಯ ಪಡೆ ಮುಖ್ಯಸ್ಥರು ಮತ್ತು ಇವತ್ತು ಏನು ನಮ್ಮ PCF ವೈಲ್ಡ್ ಲೈಫ್ ಈ ಥರ ಎಲ್ಲ ಹಿರಿಯ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. ಈಗೊಂದು ತೀರ್ಮಾನವನ್ನು ಮಾಡಿದ್ದೇವೆ. ಮೊನ್ನೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ನಮಗೆ ಅಲ್ಲಿ ಹಾಸನದಲ್ಲಿ ಏನು ಕೊಡಗು ಮತ್ತು ಚಿಕ್ಕಮಗಳೂರು ಈ 3 ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ. ಈ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಅಂತ ಹೇಳಿ ತಜ್ಞರ ಒಂದು ಸಲಹೆ ಇದೆ. ಅದ್ರ ಪ್ರಕಾರ ನಾನು ಈಗಾಗಲೇ ಆಯವ್ಯಯದಲ್ಲಿ ಸಾಫ್ಟ್ ರಿಲೀಸ್ ಸೆಂಟರ್ ನಿರ್ಮಾಣ ಮಾಡಲಿಕ್ಕೆ ಘೋಷಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಅದನ್ನು ಮುಂದಿನ 15 ದಿವಸ ಒಳಗಾಗಿ ಅದರ ವಿಸ್ತೃತ ಯೋಜನಾ ವರದಿಯನ್ನು ತಯಾರು ಮಾಡಿ ಈಗ ಕ್ಯಾಬಿನೆಟ್ಗೆ 20 ಕೋಟಿ ರೂಪಾಯಿ ಅನುದಾನ ಇಕ್ಕಿದ್ದೇವೆ. ಸಾಕಾಗೋದಿಲ್ಲ, 50 ಕೋಟಿ ರೂಪಾಯಿ ಕೊಡಬೇಕು ಅಂತ ವಿನಂತಿ ಮಾಡಿ ಅದು ಸಚಿವ ಸಂಪುಟದಲ್ಲಿ ಅದನ್ನು ಮಂಡನೆ ಮಾಡಿ ಅದನ್ನು ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತೇವೆ. ಆದಷ್ಟು ಶೀಘ್ರದಲ್ಲಿ ಈ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಿ 1,000 ಹೆಕ್ಟೇರ್ ಭೂಮಿಯಲ್ಲಿ ಎಲ್ಲಿ
ಅರಣ್ಯದಿಂದ ಹೊರಗಡೆ ಇರುವಂಥ ಆನೆಗಳಿಗೆ ಅವೆಲ್ಲದಕ್ಕೆ ಕಾರ್ಯಾಚರಣೆ ಮಾಡಿ ಅವಕ್ಕೆ ಆ ಸಾಫ್ಟ್ ರಿಲೀಸ್ ಸೆಂಟ್ರಲ್ಲಿ ಒಂದು ವ್ಯವಸ್ಥೆ ಮಾಡಿಬಿಟ್ರೆ ಒಂದು 90% ಇವತ್ತು ಏನು ಮಾನವ ಪ್ರಾಣಿ ಸಂಘರ್ಷ ಇದೆ, ಕಾನ್ಫ್ಲಿಕ್ಟ್ ಏರಿಯಾ ಇದೆ, ಇದನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಕೂಡಲೇ ನಾನೊಂದು ಸೂಚನೆಯನ್ನು ಕೊಟ್ಟಿದ್ದೇನೆ, ಆದೇಶವನ್ನು ಕೊಟ್ಟಿದ್ದೇನೆ. ನಾಳೆಯಿಂದಲೇ ಎಲ್ಲಿ ಆನೆಗಳಿದ್ದಾವೆ ಆ ಬಿಕ್ಕೋಡದಲ್ಲಿ ಅಲ್ಲಿನೇ ಒಂದು ನಮ್ಮ ಕಚೇರಿಯನ್ನು ಪ್ರಾರಂಭ ಮಾಡಿ ಕ್ಯಾಂಪ್ ಆಫೀಸ್ ಮಾಡಿ ಅಲ್ಲಿ DCF ಹಂತದೊಬ್ಬ ಹಿರಿಯ ಅಧಿಕಾರಿ ಮತ್ತು ಅವರಿಗೆ ಅವಶ್ಯಕತೆ ಇರುವಂಥ ನಮ್ಮ RFOಗಳಿರ್ಬೋದು, DRFOಗಳಿರ್ಬೋದು, ಆನೆ ಕಾರ್ಯಪಡೆಯಲ್ಲಿ ಯಾರ್ಯಾರು ಸೇವೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಅಲ್ಲೇ ಕ್ಯಾಂಪ್ ಮಾಡಿ ಹಗಲು ರಾತ್ರಿ ಇವತ್ತು 24 ತಾಸು ನಿಗಾ ವಹಿಸಿ ಅವರಿಗೆ ಅವಶ್ಯಕತೆ ಇರುವಂಥ ಪ್ರೊಟೆಕ್ಟಿವ್ ಗಿಯರ್ ಇರ್ಬೋದು, ಮತ್ತು ಅವರಿಗೆ ಎಲ್ಲ ರೀತಿಯ ಜೀಪ್ಗಳಿರ್ಬೋದು, ಸಲಕರಣೆಗಳಿರ್ಬೋದು, ಅವೆಲ್ಲ ಕೊಡಲಿಕ್ಕೆ ಹೇಳಿದ್ದೇನೆ. ಎಲ್ಲೆಲ್ಲಿ ಸಿಗ್ನಲ್ ಬರೋದಿಲ್ಲ ಅಲ್ಲಿ ವಾಕಿ ಟಾಕಿ ತೆಗೆದುಕೊಳ್ಬೇಕು ಅನ್ನೋಂಥ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಮತ್ತು ಡ್ರೋನ್ ಕ್ಯಾಮರಾಸ್, ಥರ್ಮಲ್ ಕ್ಯಾಮರಾಸ್, ರಾತ್ರಿ ಹೊತ್ತಿನಲ್ಲಿ ಸಹಿತ ಆನೆಗಳ ಚಲನವಲನಗಳ ಬಗ್ಗೆ ನಿಗಾ ಇಕ್ಕಲಿಕ್ಕೆ ಥರ್ಮಲ್ ಕ್ಯಾಮರಾ ಕೂಡಲೇ ಅಲ್ಲಿ ಕ್ಯಾನ್ರಾದಲ್ಲಿದ್ದಂಥದ್ದು ಶಿಫ್ಟ್ ಮಾಡಿ ಇನ್ನೂ 2 ಥರ್ಮಲ್ ಕ್ಯಾಮರಾ ಇವತ್ತು ಬೈ ಮಾಡಬೇಕು ಅನ್ನೋಂಥದ್ದಕ್ಕೆ ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ಮತ್ತು ನಿರಂತರವಾಗಿ ಇವತ್ತು ಜನರನ್ನು ಮತ್ತು ಜಿಲ್ಲಾಡಳಿತ, ತಾಲೂಕಾಡಳಿತವನ್ನು ಇದರಲ್ಲಿ ಸೇರಿಸಿಕೊಂಡು ಇದು ಎಲ್ಲರ ಜವಾಬ್ದಾರಿ ಅನ್ನುವಂಥ ರೀತಿಯಲ್ಲಿ ಮಾನವ ಹಾನಿಯಾಗಲಿ ಅಥವಾ ಬೆಳೆ ಹಾನಿಯಾಗಲಿ ತಡೆಗಟ್ಟಲಿಕ್ಕೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಈಗ ನಾವು ಹೇಳಿದ್ದೇವೆ. ಮತ್ತು ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೂ ನಿನ್ನೆ ಈ ವಿಷಯ ತಂದಿದ್ದೇನೆ. ಅವರು ಈಗಾಗಲೇ ಆದೇಶವನ್ನು ಕೊಟ್ಟಿದ್ದಾರೆ. ಸರ್ಕಾರದ ವತಿಯಿಂದ ಏನೇನು ಸಾಧ್ಯ ಇದೆ ಇದನ್ನು ತಡೆಗಟ್ಟಲಿಕ್ಕೆ, ಇದನ್ನು ಬಗೆಹರಿಸಲಿಕ್ಕೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿನೂ ಒಂದು ಇತರ ಇಲಾಖೆಗಳು ಈಗ ಇದರ ಜೊತೆಯಲ್ಲಿ ಇವತ್ತು ವಿದ್ಯುತ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು, ಇವೆಲ್ಲ ಇಲಾಖೆಗಳನ್ನು ಸೇರಿಸಿಕೊಂಡು ಇವತ್ತು ನೀರಾವರಿ ಇಲಾಖೆಯನ್ನು ಸೇರಿಸಿಕೊಂಡು ಒಂದು ಉನ್ನತ ಮಟ್ಟದ ಸಭೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆಯ ಆಯೋಜನೆ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿದ್ದೇನೆ. ಮತ್ತು ಅದರಲ್ಲಿ ತೀರ್ಮಾನವನ್ನು ಅನೇಕ ನಿರ್ಣಯಗಳನ್ನು ತೆಗೆದುಕೊಂಡು ಈ ಮಾನವ ಪ್ರಾಣಿ ಸಂಘರ್ಷಕ್ಕೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.